ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಇತಿಹಾಸ ಹೊಂದಿರುವ ಶಾಲೆಯಲ್ಲಿ ಇಂದು ಮೂಲಭೂತ ಸೌಕರ್ಯಗಳು ಇಲ್ಲದೆ ಸೊರಗಿರೋದು ತುಂಬಾ ನೋವಿನ ಸಂಗತಿ. ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯೋ ಕಾಲ ಹೆಚ್ಚಾಗಿದೆ ಅನ್ನೋದಕ್ಕೆ ನಮ್ಮೂರ ಶಾಲೆ ಜೀವಂತ ಅಂತಾನೆ ಹೇಳ್ಬೋದು. ಈ ಶಾಲೆಲ್ಲ ನಾವು ನೋಡ್ತಾ ಹೋದ್ರೆ ಫ್ಯಾಕಲ್ಟಿ ಕರೆಕ್ಟ್ ಆಗಿಲ್ಲ, ಇದ್ರೂ ಕೂಡ ಅವ್ರಿಗಿರುವಂತ ಒತ್ತಡಗಳು ಜಾಸ್ತಿ ಇದೆ. ಈ ಬಿಲ್ಡಿಂಗ್ ನಿಜವಾಗ್ಲೂ ನೋಡಿದಾಗ ನಾವು ಈ ಶಾಲೆಯಲ್ಲಿ ಓದಿದ್ವಿ ಅಂತಕ್ಕಂಥ ಅನುಮಾನ ನಮ್ಗೆ ಶುರುವಾಗಿದೆ. ಯಾಕಂದ್ರೆ ದನ ಕರುಗಳು ಕೂಡ ಇಲ್ಲಿ ವಾಸಕ್ಕೆ ಇಲ್ಲಿ ಯೋಗ್ಯವಾದ ಜಾಗ ಇದಲ್ಲ. ಜಾಸ್ತಿ ಆಗ್ಬೇಕಂದ್ರೆ ಮಾಸ್ಟರ್ ಚೆನ್ನಾಗಿದ್ದಾರೆ, ಪಾಠ ಚೆನ್ನಾಗಾಗತ್ತಂತಂದ್ರೆ ಸೇರಿಸ್ತಾರೆ ಅಲ್ವಾ? ನೀವು ಅದನ್ನ ಮಾಡಬೇಕು. ಒಂದು ರಂಗಮಂದಿರ ಹಾಕೊಡ್ತೀವಿ, ಮಾಡಲ್ ಸ್ಕೂಲ್ ಆಗಬೇಕು. ಅರ್ಥ ಆಯ್ತಾ ಸುರೇಶ್? ನೋಡಪ್ಪ, ಮಿನಿಮಮ್ ಸ್ಟ್ರೆಂತ್ ಇರಬೇಕು. ಅವ್ರನ್ನ ಅಲ್ಲಿರೋ ಹೆಡ್ ಮಾಸ್ಟರ್ಗಳಿಗೆ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಮಾಡಿಸ್ಬೇಕು. ನಾವು ಯಾವತ್ತೂ ನಾನು ಹೇಳ್ತಾ ಇದ್ದೀನಿ, ಮೊದಲಿಂದನೇ ಹೇಳ್ತಾ ಇದ್ದೀನಿ, ಅಪ್ಪ ನಾವು ಓಟ್ ಹಾಕಿದ್ರೆ ಬೇಡ್ರ ಮಾರ, ಚೆನ್ನಾಗಿರ್ರಿ, ನೀವು ಎಲ್ಲ ಹೊಂದಾಣಿಕೆ ಆಗಿರ್ರಿ ಅಂತ ನಾನು ಯಾರೇ ಊರಿಗೆ ಹೋದ್ರೆ ಅದನ್ನೇ ನಾನು ಹೇಳಿದೆ. ಚುನಾವಣೆ ಬಂದಾಗ ಅರಿಶಿನ ಕೂಳಿಗೆ ನಾವು ಹೋಗೋದು ಬೇಡ. ಅರಿಶಿನ ಕೂಳಂದ್ರೆ ಗೊತ್ತಾಗಿರುತ್ತೆ ನಿಮಗೆ. ಅವತ್ತಿಂದ 500 ರೂಪಾಯಿ 1000 ರೂಪಾಯಿ 5 ವರ್ಷ ಇದ್ದವ್ರು ಇವತ್ತು 80 ಲಕ್ಷ ಅನುದಾನ ಬೆಳಗೇರಿಗೆ ಬಂದಿದೆ ಅಂದರೆ ಇದಕ್ಕಿಂತ ನಮ್ಗೆ ಅವ್ರೇನು ಕೊಡೋದು ಬೇಕಾಗಿಲ್ಲ. ನಾವು ಓಟ್ ಹಾಕಿದ್ರೆ ಮಾತ್ರ ಅವ್ರು ಋಣ ಹಾಕಿರೋದು. ವೀಕ್ಷಕರೇ, ಮಾಧ್ಯಮ ಕ್ಷೇತ್ರದ ನನ್ನ ಸುದೀರ್ಘ ಅನುಭವದಲ್ಲಿ ನಾ ಹುಟ್ಟಿದ ಊರು, ನಾ ಓದಿದ ಶಾಲೆಯ ದುಸ್ಥಿತಿ ಕಂಡು ಇದಕ್ಕೊಂದು ಕಾಯಕಲ್ಪ ಕಲ್ಪಿಸಲೇಬೇಕು ಅನ್ನೋ ಹಠ ನಿರ್ಧಾರದಿಂದಾಗಿ ಈ ಶಾಲೆಯಲ್ಲಿ ಓದಿದ ಹಳೆಯ ವಿದ್ಯಾರ್ಥಿಗಳು, ಸ್ನೇಹಿತರು, ಹಿರಿಯರು ಹಾಗೂ ಗ್ರಾಮಸ್ಥರ ಸಹಕಾರ, ಕೆಲವರ ಅಸಹಕಾರ ನಡುವೆ ಗ್ರೂಪ್ ಅನ್ನ ಮಾಡ್ಕೊಂಡಿದ್ದೀನಿ. ಅಂದ್ರೆ ಇಲ್ಲಿ ಓದಿದಂತವರು KS ಅಧಿಕಾರಿಗಳಿದ್ದಾರೆ, ನಿವೃತ್ತ ಉಪನ್ಯಾಸಕರಿದ್ದಾರೆ, ಎಲ್ಲಾ ವರ್ಗದ ಸರ್ಕಾರಿ ನೌಕರಿಯನ್ನು ಪಡೆದಂತ ಎಲ್ಲಾ ವರ್ಗದ ನಮ್ಮ ಮಿತ್ರರಿದ್ದಾರೆ. ಅವ್ರ ಜೊತೆಗೆ ಗ್ರಾಮದ ನಮ್ಮ ಯುವಕರ ಪಡೆ ಏನಿದೆ ಅವರನ್ನು ಕೂಡ ನಾವು ಈಗಾಗಲೇ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ. ಗ್ರಾಮದಲ್ಲಿ 2 ವರ್ಷಗಳ ಸತತ ಪ್ರಯತ್ನದ ಫಲವಾಗಿ ಕಳೆದ ಶನಿವಾರ ಜೂನ್ 7ರಂದು 70 ವರ್ಷದ ಶಾಲೆಯ ಹಳೆ ಕಟ್ಟಡಕ್ಕೆ ಇತಿಶ್ರೀಯಾಡುವ ಸಲುವಾಗಿ ಸುಮಾರು 80 ಲಕ್ಷ ವೆಚ್ಚದ ಹೊಸ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಕ್ಷೇತ್ರದ ಹ್ಯಾಟ್ರಿಕ್ ಗೆಲುವಿನ ಶಾಸಕ ರಘುಮೂರ್ತಿಯವರು ಗುದ್ದಲಿ ಪೂಜೆ ನೆರವೇರಿಸಿದರು. ಮಾಡಿದ್ರಿ ದೂರ ದೂರ ಅದೊಂದು ಸಾರ್ಥಕ ಕ್ಷಣವಾಗಿತ್ತು. ಹುಟ್ಟಿದ ಊರಿನ ಸಣ್ಣ ಋಣ ತೀರಿಸುವ ಕೆಲಸ ನನ್ನ ಹಾಗೂ ಹಲವಾರು ಮಿತ್ರ ಬಳಗದಿಂದ ಸಾಧ್ಯವಾಯಿತು. ಇದಕ್ಕಿಂತ ಸಂತೋಷದ ಕ್ಷಣ ಮತ್ತೊಂದು ಇಲ್ಲ ಅನ್ನೋದು ನನ್ನ ಭಾವನೆ. ಈ ಖುಷಿಯ ಕ್ಷಣದಲ್ಲಿ ಚಳ್ಳಕೆರೆ ಕ್ಷೇತ್ರದಿಂದ ಸತತ 3 ಬಾರಿ ಶಾಸಕರಾಗಿ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಶಾಸಕ ರಘುಮೂರ್ತಿ ಅವರದು ಇಂದು ಹುಟ್ಟುಹಬ್ಬ. ಇವರ ಅಧಿಕಾರ ಅವಧಿಯಲ್ಲಿ ಕ್ಷೇತ್ರ ಕಂಡಿರುವ ಅಭಿವೃದ್ಧಿಯ ಮಹತ್ತರ ಬೆಳವಣಿಗೆ ಕುರಿತು ನಿಮ್ಮ ಮುಂದೆ ವಿಸ್ತಾರವಾದ ಮಾಹಿತಿ ಹಂಚಿಕೊಳ್ಳಲಿದ್ದೇನೆ. ವಿಶೇಷ ನಡೆಯ, ಯಾರನ್ನು ದ್ವೇಷ ಮಾಡದ ಸರಳ ಸಜ್ಜನಿಕೆಯ ಅಭಿವೃದ್ಧಿ ಅಂದ್ರೆ ಏನು, ಒಬ್ಬ ಜನನಾಯಕ ಹೇಗಿರಬೇಕೆಂಬುದನ್ನ ಅಕ್ಷರಶಃ ನಿಜ ಮಾಡಿ ತೋರಿಸಿರುವ ನಿಮಗೆ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಸೌಹಾರ್ದ ಗೆಳೆಯರ ಪರವಾಗಿ ಶುಭವನ್ನ ಕೋರುತ್ತೇನೆ. ಹ್ಯಾಪಿ ಬರ್ತ್ಡೇ ಟು ಯು ಸರ್. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ.
ನಿಮಗೆ ಮತ್ತಷ್ಟು ಶಕ್ತಿಯನ್ನ ಕ್ಷೇತ್ರದ ದೇವಾನುದೇವತೆಗಳು ನೀಡಿ ಮತ್ತಷ್ಟು ಜನರ ಸೇವೆಗೆ ಭಗವಂತ ಸದಾವಕಾಶ ಒದಗಿಸಲಿ ಅನ್ನೋ ಸದಾಶಯದೊಂದಿಗೆ ನೇರವಾಗಿ ಇದೀಗ ವಿಚಾರಕ್ಕೆ ಬರ್ತೇನೆ. ಜನನಾಯಕ ನಮ್ಮ ನಾಡಿಗೆ ಮೆಚ್ಚು ನಾಯಕ. ಹೌದು ಸ್ನೇಹಿತರೆ, ಕಳೆದ ಶನಿವಾರ ನನ್ನೂರಿನ ಶಿಥಿಲಾವಸ್ಥೆಯಲ್ಲಿದ್ದ ಶಾಲಾ ಕಟ್ಟಡದ ಅವ್ಯವಸ್ಥೆಗೆ ಶಾಸಕರು ತಿಲಾಂಜಲಿ ಇಟ್ಟು ಹೊಸ ಕಟ್ಟಡ ಸ್ಥಾಪನೆಗೆ ಗುದ್ದಲಿ ಪೂಜೆ ಕಾರ್ಯ ನೆರವೇರಿಸುವ ಮೂಲಕ ಕ್ಷೇತ್ರದಲ್ಲಿ ಶೈಕ್ಷಣಿಕ ಪ್ರಗತಿಗೆ ಒತ್ತು ಕೊಡುವ ತಮ್ಮ ಕಾಯಕವನ್ನ ಮುಂದುವರಿಸಿದ್ರು. ಈ ವೇಳೆ ಗ್ರಾಮಸ್ಥರು ಅವರನ್ನ ಅದ್ದೂರಿಯಾಗಿ ಬರಮಾಡಿಕೊಂಡ್ರು. ಏನು ಬಂದಿಲ್ಲ ಸರಿ, ನೀನು ಅಲ್ಲೆಲ್ಲ ಮಿನಿಸ್ಟ್ರಿ ಹತ್ರ ಸೇರ್ಕೊಂಡೆ ನಮಗೆ ನೀವೇ ಮಿನಿಸ್ಟ್ರಿಗೆ. ಬಳಿಕ ಶಾಲೆಯ ಶಿಕ್ಷಕರ ಕಾರ್ಯವೈಖರಿಯ ಬಗ್ಗೆ ಮಾಹಿತಿ ಪಡೆದ ಶಾಸಕರು ಶಿಕ್ಷಕರಿಗೆ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದರು. ಹೆಂಗ್ ಗೊತ್ತಾ, ಸ್ಟ್ರೆಂತ್ ಜಾಸ್ತಿ ಆಗ್ಬೇಕಂದ್ರೆ ಮಾಸ್ಟರ್ ಚೆನ್ನಾಗಿದ್ದಾರೆ, ಪಾಠ ಚೆನ್ನಾಗಾಗತ್ತಂತಂದ್ರೆ ಸೇರಿಸ್ತಾರೆ ಅಲ್ವಾ? ನೀವು ಅದನ್ನ ಮಾಡ್ಬೇಕು. ಎಷ್ಟು ಜನ ಇದ್ದೀರಲ್ಲ ಟೀಚರ್ಸ್? ಹೋದ ವರ್ಷ ಎಷ್ಟಿತ್ತು? ಸುರೇಶ, ಈ ಅಟೆಂಡೆನ್ಸ್ ಸ್ಟ್ರೆಂತ್ ಇವರು ಜವಾಬ್ದಾರಿ ಮಾಡ್ಬೇಕು. ನೀವೇನ್ ಮಾಡ್ಬೇಕು, ಊರ ಹತ್ರ ಹೋಗ್ಬೇಕು. ಲೀಡರ್ಗಳಿರ್ತಾರಲ್ಲ ಅವ್ರಿಗೆ ಮನೆ ಭೇಟಿ ಮಾಡಿ ಬಂದಿ ಸರ್. ಧರ್ಮಪುರಕ್ಕೆ ಬಲಿಗೆರೆಗೆಲ್ಲ ಹೋಗ್ಬೋದು. ಅದು ಹೇಳಿದ್ನಲ್ಲಮ್ಮ, ಭರವಸೆ ಅಲ್ಲ, ಇವರು ಮನೆ ಭೇಟಿ ಮಾಡಿದ್ದಾರೆ. ಮೇಡಮ್ ಅವರೇ, ಒಂದು ಮಾತನ್ನು ಹೇಳ ಬಯಸ್ತೀನಿ. ಉಪಾಧ್ಯಾಯರು ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೋ ಅಷ್ಟು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ನಾವೆಲ್ಲ ಓದಿದ್ದು ಈ ಸ್ಕೂಲಲ್ಲಿ. ಒಂದು ನಿಮಿಷ ಇರಿ ಚಂದ್ರಣ್ಣ, ಟೀಚರ್ಗಳು ಒಂದು ನಿಮಿಷ ಇರಿ, ಅವ್ರು ವಿಚಾರಿಸ್ಕೊತಿದ್ದಾರೆ, ಕೇಳಿ. ಸ್ಕೂಲ್ ಈ ಸ್ಥಿತಿ ತರೋವರೆಗೆ ಅವ್ರಿಗೆ ಅಕಾಡೆಮಿಕ್ ಗೊತ್ತಿದೆ, ಮಾತಾಡ್ತಾರೆ ರೀ. ಸ್ಕೂಲ್ ಈ ಸ್ಥಿತಿ ಬರೋವರೆಗೆ ಸುಮ್ಮನೆ ಸ್ಕೂಲ್ ಇವತ್ತು ಮೇಡಮ್ ಜಾಸ್ತಿ ಮಾಡೋದು ಬೇಡ, 60 ಉಳಿಸ್ಕೋಬೇಕಾ? ಪ್ರೈವೇಟ್ ಸ್ಕೂಲರೆಲ್ಲ ಬಸ್ಸುಗಳು ಕಳಿಸ್ತಾ ಇದ್ದಾರೆ ಸರ್. ನಮ್ಮ ಹುಡುಗ ನಡೆಯೋಕ್ಕಾಗಲ್ಲ, ಏರಿ ಇರುತ್ತೆ. ಹೊಲಗಳಲ್ಲಿ ಇದೀವಿ ಅಂತ ಬೇರೆ ಎಲ್ಲರಿಂದ ಬರೋರು ಮತ್ತೆ ಇಲ್ಲಿ ಬರೋಕ್ಕಾಗಲ್ಲ, ಪ್ರಾಬ್ಲಮ್ ಇರ್ತದೆ. ಹೆಣ್ಣು ಹುಡುಗರು ಓಡಾಡಕ್ಕಾಗಲ್ಲ, 1 ಕಿಲೋಮೀಟರ್ ಅಂತಾರೆ. ಕೆರೆಯ ಮೇಲೆ ಬರೋಕ್ಕಾಗಲ್ಲ. ವಾತಾವರಣ ಎಲ್ಲಿ ಸಿಗ್ತದಮ್ಮ? ಅವ್ರಿಗೆ ಗೊತ್ತು ಸರ್, ಅದು ಊರವ್ರು, ನಮಗೇನು ಗೊತ್ತು, ಅವ್ರೇ ಹೇಳ್ಬೇಕು. ಬೇರೆ ಊರಿಗೆ ದುಡ್ಡು ಕೊಟ್ಟು ಬೇರೆ ಇದು ಮಾಡ್ತಾರಂದ್ರೆ ಇಲ್ಲಿ ಸರಿ ಇಲ್ಲ ಅಂತ. ಅದು ಭರವಸೆ ಮೂಡಿಸ್ಬೇಕು. ಅಕ್ಷರ ಜ್ಞಾನ ಬಂದ್ರೆ ಕರೆಕ್ಟಾಗಿ ಮಕ್ಕಳು ಕಳಿಸ್ತಾರೆ. ಮಕ್ಕಳನ್ನ ಅವರು ಬುದ್ಧಿವಂತರು ಮಾಡಿದ್ರೆ ಅವರು ಹೋಗಿ ಹೇಳ್ತಾರೆ. ಆಮೇಲೆ ಪಬ್ಲಿಕ್ ಗೊತ್ತಾಗುತ್ತೆ. ಈಗೇನು ಮಾಡ್ತೀರಿ, ಸ್ಟ್ರೆಂತ್ ಕಡಿಮೆ ಯಾವಾಗ ಬರ್ತೀರಿ, ಯಾವಾಗ ಹೋಗ್ತೀರಿ, ಇಷ್ಟೊತ್ತಿಗೆ ಬರ್ತೀಯಮ್ಮ ನೀನು? ಹಾಂ, ಹೋಗೋದು 4:00 ಬಸ್ ಇದಾವ? 10:30, 11 ಗಂಟೆ ಬರ್ತಾವೆ ಸರ್. ನಾವು ದಿವಸ 10:30 ಬಸ್ಸಿಗೆ ಬರ್ತಾವೆ ದಿವಸ. ಒಂದು ರಂಗಮಂದಿರ ಹಾಕ್ಕೊಡ್ತೀವಿ, ಮಾಡಲ್ ಸ್ಕೂಲ್ ಆಗಬೇಕು. ಅರ್ಥ ಆಯ್ತಾ ಸುರೇಶ್? ನೋಡಪ್ಪ, ಮಿನಿಮಮ್ ಸ್ಟ್ರೆಂತ್ ಇರಬೇಕು. ಅವ್ರನ್ನ ಅಲ್ಲಿರೋ ಹೆಡ್ ಮಾಸ್ಟರ್ಗಳಿಗೆ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಮಾಡಿಸ್ಬೇಕು. ಎಷ್ಟಿದ್ರೆ ಅಷ್ಟೇ, ನಮ್ಗೇನಂತ ಹೇಳ್ಬಿಟ್ಟು ಹೋಗ್ತಾರೆ ಅವರು. ಈ ವರ್ಷ ಇದ್ದಿದ್ದು ಈಗ 13 ಜಾಸ್ತಿ ಆಗಿದೆ. ಇವರು ಒಂದು ಕಡೆಗೆ ಫೀಸ್ ಕಡಿಮೆ ಮಾಡಿಸ್ತಾರೆ. ಅದು ಸಾಣಿಕೆರೆಗೆ ಅಲ್ಲಿ ಹೇಳಿಲ್ಲ, ಹುಲಿಕುಂಟೆಗೆ 46 ಜನ ಮಕ್ಕಳು ಹೋಗ್ತಾರೆ. ಪ್ರತಿ ವರ್ಷ 5,000 ಜಾಸ್ತಿ ಕಟ್ಟಬೇಕು, ನಮ್ಗೆ ಕಡಿಮೆ ಮಾಡಿಸ್ತಾರೆ. ಬಡತನ ಒಂದು ಕಡೆಗೆ ಇರ್ತದೆ, ಅನಿವಾರ್ಯ. ಯಾಕಂದ್ರೆ ನಮ್ಮ ಮಕ್ಕಳು ಏನೋ ಬುದ್ಧಿವಂತರಾಗಿಲ್ಲ ಅಂತ ಹೋಗ್ತಾರೆ. ಗೌರ್ಮೆಂಟ್ ಸ್ಕೂಲ್ಗಳು ಹಿಂಗಾದ್ರೆ ಹಿಂಗೆ. ಕಾಪ್ರಳ್ಳಿಗೆ 100% ಬರುತ್ತೆ ರಿಸಲ್ಟ್. 100% ಇದು ಪಕ್ಕದಾಗ ಐತಲ್ಲಮ್ಮ, ಮಾಡ್ತೀರಾ? ಇವಾಗ ಹೋಗ್ರಿ, ಇವಾಗ ಎಲ್ಲ ಹೇಳಿ ಎಲ್ಲ ಕರ್ಕೊಂಡು 10 ಜನ 5 ಜನ ತರ್ಬೇಕು, 30 ಜನ ಮಾಡ್ಬೇಕು. ಇದಾದ ಬಳಿಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ವೇದಿಕೆಯಲ್ಲಿ ಹಾಜರಿದ್ದ ಶಾಲೆಯ ಹಳೆಯ ವಿದ್ಯಾರ್ಥಿ ಪ್ರೊಫೆಸರ್ BT ಸಂಪತ್ ಕುಮಾರ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ. ನಾನು ಕೂಡ ಬಹಳ 25 ವರ್ಷಗಳ ಹಿಂದೆ ಈ ಒಂದು ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿ. ಆಗ ತಾನೇ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇತ್ತು. ನಾವು ಮತ್ತು ಜಯಣ್ಣವರು ಮತ್ತು ರವಿಯವರು ಕೂತ್ಕೊಂಡು ಮಾತಾಡಿ
ತಮ್ಮ ಹತ್ರ ಒಂದು ಅಪ್ರೋಚ್ ಮಾಡೋಂತ ಮಾತಾಡ್ಕೊಂಡ್ವಿ. ಕೇಳಿದ ತಕ್ಷಣ ಈ ಶಾಲೆಗೆ ನಾನು ಅನುದಾನ ಕೊಡ್ತೇನೆ ಅಂತ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಓದೋದ ಶಾಲೆ ನಮ್ಮ ಕಣ್ಣಿದ್ರೆ ಹಾಳಾಗೋಗ್ತದೆ ತುಂಬ ಸಲ ಬೇಸರ ಮಾಡ್ಕೊಂಡಿದ್ವಿ. ನಮ್ಮಂಥ ಶಾಸಕರು ಬಂದು ಈ ಒಂದು ಶಾಲೆಯನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಮನಸ್ಸು ಕೊಟ್ಟಿದ್ದು ಖಂಡಿತ ತುಂಬ ಒಳ್ಳೆಯ ವಿಷಯ. ಯಾಕಂದರೆ ನಾನು ಸರ್ ಬಗ್ಗೆ ತುಂಬ ಕೇಳಿದ್ದೆ. ಒಮ್ಮೆ ನಾನು ನಮ್ಮ ತುಮಕೂರಿನ MLA ಆದಂತಹ ಜ್ಯೋತಿಗೇಶ್ ಹತ್ರ ಹೋದಾಗ ಇಲ್ಲಿಂದ ಬಂದಿದ್ರು ಅಂತ ಕೇಳಿದ್ರು. ಚಳ್ಳಕೆರೆ ಅಂತ ಕೇಳಿದ್ದು ರಘುಮೂರ್ತಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅಂತ ಕೇಳಿದ್ರು. ಹೌದು ಸರ್ ಅಂತಂದೆ. ಯಾಕೆಂದರೆ ಸರ್ ಈಗ ಮಾತಾಡ್ತಿದ್ರು ಪಾನ್ಶು ಮಾತಾಡ್ತಿದ್ರು, ಚಳ್ಳಕೆರೆಗೆ ತನ್ನದೇ ಒಂದು ಹೆಸರಿದೆ, ಒಂದು ಭವ್ಯತೆ ಇದೆ. ಆ ಭವ್ಯತೆಯನ್ನು ಇನ್ನೂ ಹೆಚ್ಚು ಮಾಡಿದಂತಹ ವ್ಯಕ್ತಿಗಳು ಅಂತಾರೆ ಬಹುಶಃ ನಮ್ಮ ಶಾಸಕರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಒಂದು ವಾರಗಳ ಹಿಂದೆ ನಾನು ಚಳ್ಳಕೆರೆಗೆ ಹೋಗಿದ್ದೆ. ಬಹಳ ವರ್ಷಗಳ ನಂತರ ಬಹುಶಃ ಚಳ್ಳಕೆರೆ ಎಂಟ್ರಿ ಮಾಡಿದೆ. ಆಗ ನಾವು ಚಿಕ್ಕ ಮಕ್ಕಳಿದ್ದಾಗ ನಾವು ಚಳ್ಳಕೆರೆಗೂ ಈಗಿನ ಚಳಿಗೂ ಸಾಕಷ್ಟು ವ್ಯತ್ಯಾಸ ನಾವು ನೋಡಿದ್ವಿ. ಯಾಕಂದರೆ ನಾವು 4 ಗಂಟೆಗೆ ಹೋಗ್ಬೇಕಾದ್ರೆ ಇಂಜಿನ್ ಕಾಲೇಜ್ ನೋಡಿದ್ವಿ. ನನಗನ್ನಿಸ್ತು ಏನೋ ದೊಡ್ಡ ಒಂದು ಪ್ರೈವೇಟು ಇಂಜಿನ್ ಕಾಲೇಜ್ ಇರಬೇಕು ಅಂತ. ಒಳಗೆ ಹೋದರೆ ಸರ್ಕಾರಿ ಇಂಜಿನ್ ಕಾಲೇಜು. ಬಹುಶಃ ಈ ಒಂದು ಕಾಲಘಟ್ಟದಲ್ಲಿ ಒಂದು ಸರ್ಕಾರಿ ಸಂಸ್ಥೆ ಆ ರೀತಿ ಬರೋಕ್ಕೆ ಸಾಧ್ಯನಾ ಅಂತ ಬಹಳ ಅಂದ್ಕೊಂಡ್ವಿ. ನಾನು ಕೂಡ ಹಲವಾರು ದೇಶಗಳಿಗೆ ನಾನು ಭೇಟಿ ಮಾಡಿದ್ದೀನಿ ಸರ್. ಅಲ್ಲಿ ಸರ್ಕಾರಿ ಸಂಸ್ಥೆ ಈಗ ಕೂಡ ಆಗಿದೆ. ಬಟ್ ನಮ್ಮ ಭಾರತ ದೇಶದಲ್ಲಿ ನಮ್ಮ ಒಂದು ಏನನ್ಬೇಕು, ಅದು ಒಂದು ಪರಂಪರೆ ಹಾಗೆ ಬಂದ್ಬಿಟ್ಟಿದೆ. ಎಷ್ಟೋ ಬಾರಿ ನಾವು ಸರ್ಕಾರಿ ಸಂಸ್ಥೆಗೆ ಜಾಸ್ತಿ ಒತ್ತು ನೀಡೋದಿಲ್ಲ. ಕೆಲವರು ವ್ಯಕ್ತಿಗಳು ಕೂಡ ಎಷ್ಟು ಒತ್ತು ನೀಡಿಲ್ಲ. ಬಟ್ ಈಗ ನಮ್ಮ ಜನಪ್ರಿಯ ಶಾಸಕರು ಅಷ್ಟೊಂದು ಭವ್ಯವಾದ ಕಟ್ಟಡವನ್ನು ಕಟ್ಟಿದ್ದಾರೆ. ಅವರು ಹೇಳಿದಾಗೆ ಹಿಂದೆ ಬಹುಶಃ ಈ ಒಂದು ಪ್ರದೇಶದಲ್ಲಿ ಈ ಒಂದು ಕ್ಷೇತ್ರದಲ್ಲಿ MA ಮಾಡೋದಕ್ಕೆ MSc ಮಾಡೋದಕ್ಕೆ ಅಕಸ್ಮಾತ್ ಅವಕಾಶ ಇದ್ದಿದ್ರೆ ಬಹುಶಃ ನಾವು ಕುವೆಂಪು ಮೈಸೂರಿಗೆ ಹೋಗ್ತಾ ಇರಲಿಲ್ಲ. ಆಗ ನಿಮ್ಮಂಥ ಶಾಸಕರು ಇರಲಿಲ್ಲ. ಬಹುಶಃ ಈಗ ನಮ್ಮೆಲ್ಲ ಯುವಕರಿಗೆ ಅಂತ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಖಂಡಿತ ಸರ್, ಈ ಒಂದು ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ಈ ಒಂದು ಕ್ಷೇತ್ರದ ನಾಗರಿಕರಾಗಿ ತಮಗೆ ನಮ್ಮ ಎಲ್ಲ ಈ ಊರಿನ ಗ್ರಾಮಸ್ಥರ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಕೂಡ ತಾವು ಹೀಗೆ ಕೆಲಸ ಮಾಡ್ತಾ ಹೋಗಿ ಈ ಮಂತ್ರಿಮಂಡಲದಲ್ಲಿ ತಮ್ಮ ಕೂಡ ಒಂದು ಮಂತ್ರಿ ಸ್ಥಾನ ಸಿಗಲಿ. ಆಗ ಇನ್ನೂ ಆಗದಂತ ಹೇಳ್ತೀನಿ. ಯಾಕಂದ್ರೆ ಇವತ್ತು ಚಳ್ಳಕೆರೆ ನಾನು ಬಸ್ ಸ್ಟ್ಯಾಂಡ್ ಸುಮ್ಮನೆ ತಮ್ಮನ್ನ ಕೇಳಿದೆ ಸರ್. ನಾನು ಬಸ್ ಸ್ಟ್ಯಾಂಡ್ಗೆ ನಿಜವಾಗ್ಲೂ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಬಹುಶಃ ಇವರೊಬ್ಬರೇ ಉದಾಹರಣೆ. ಇಲ್ಲ ಯಾರ ಕೈಲಿ ಆಗುದಿಲ್ಲ. ಯಾಕಂದ್ರೆ ನಾವು ಸಾಕಷ್ಟು ಶಾಸಕರು ನೋಡಿದ್ವಿ, MLA ನೋಡಿದ್ವಿ ಅಥವಾ ಮಂತ್ರಿಗಳು ನೋಡಿದ್ವಿ. ಅವರ ಒಂದು ಇಚ್ಛಾಶಕ್ತಿ ಅದು ಬಹಳ ಪ್ರಮುಖವಾಗುತ್ತೆ. ಏನೋ ಒಂದು ಕೆಲವರು ಶಾಸಕರು ಬರ್ತಾರೆ, ನಮ್ಮ ಈ ಒಂದು ವೋಟ್ ಬ್ಯಾಕ್ ಬಂದಾಗ ವೋಟ್ ಬೇಕು ಅಂದಾಗ ಕೇಳ್ಕೊಂಡು ಹೋಗ್ಬಿಡ್ತಾರೆ. ಗೆದ್ದ ನಂತರವೂ ಕೂಡ ಈ ರೀತಿ ಇಷ್ಟೊಂದು ತಾಳ್ಮೆಯಿಂದ ಕೂತ್ಕೊಂಡು ಕೇಳಿದಿದೆಯಲ್ಲ, ಅದು ಬಹಳ ತಮ್ಮ ದೊಡ್ಡತನ ನಾನು ಭಾವಿಸಿದ್ದೀನಿ ಸರ್. ಹೀಗೆ ಮುಂದುವರಲಿ. ಆದಷ್ಟು ಬೇಗ ಈ ಕಟ್ಟಡ ಉದ್ಘಾಟನೆ ಆಗಲಿ. ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋಣ. ಶಾಸಕರಿಗೆ ನಾವು ನೈತಿಕವಾಗಿ ಬೆಂಬಲವನ್ನು ನೀಡೋಣ. ಹಾಗೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸರ್, ಮತ್ತೊಮ್ಮೆ ಈ ನಮ್ಮ ಊರಿನ ನಾಗರಿಕ ಪರವಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಬಳಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ನಾನು ಕಾರ್ಯಕ್ರಮ ಕುರಿತು ಜೊತೆಗೆ ಶಾಲೆಯ ಅಭಿವೃದ್ಧಿಗೆ ಕೈ ಜೋಡಿಸಿದ ಶಾಸಕರ ಕಾರ್ಯವೈಖರಿ ಕುರಿತು ನನ್ನ ಅಭಿಪ್ರಾಯ ಹಂಚಿಕೊಂಡೆ. ನಾನು ಹೆಚ್ಚು ಹೊಗಳಕ್ಕೆ ಇಷ್ಟಪಡಲ್ಲ. ಈಗ 3 ಬಾರಿ ಅವರನ್ನು ಗೆಲ್ಲಿಸಿದ್ದಾರೆ ಕ್ಷೇತ್ರದ ಜನ ಅಂದರೆ ಅದಕ್ಕೆ ಸಾಕ್ಷಿ ನಾನಿನ್ನೇನು ಹೇಳಬೇಕಾಗಿತ್ತು. 3 ಬಾರಿ ಗೆದ್ದಿರೋದು. ಅದು ಒಬ್ಬ ಸರ್ಕಾರಿ ನೌಕರರಾಗಿ ನಿವೃತ್ತಿ ತೆಗೆದುಕೊಂಡು ಬಂದು ಜನರ ಹೃದಯದಲ್ಲಿ ಅವರಿದ್ದಾರೆ. ಆ ಕಾರಣಕ್ಕೆ 3 ಬಾರಿ ಗೆದ್ದಿದ್ದಾರೆ. ನನ್ನ ಸಣ್ಣ ಮನವಿ ಏನಂದರೆ, ನಾನೇನು ಬೆಳಗೆರೆಗೆ ಬಿಟ್ಟಿದ್ದೀನಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಬೆಳಗೆರೆ ಹೊರಗೆ ಹೋದಾಗ ಎಷ್ಟು ಗ್ರಾಮದ ವೈವಿಧ್ಯತೆ ಹೇಳ್ತಾರೆ, ಇಂಪಾರ್ಟೆನ್ಸ್ ಹೇಳ್ತಾರೆ, ದೊಡ್ಡತನ ಹೇಳ್ತಾರೆ. ಶಿಕ್ಷಣಕ್ಕೆ ಹೆಸರಾದಂಥ ನಮ್ಮದು ಈಗಾಗಲೇ ಶಾಸಕರಿಗೂ ಗೊತ್ತಿದೆ. ಆ ಕಾರಣಕ್ಕೆ ಶಿಕ್ಷಣ ಬಿಟ್ಟರೆ ನಮಗೆ ಏನು ಬೇಕಾಗಿತ್ತು. ನಾನು ಶಾಸಕರು ಕೂಡ ಕಳೆದ ಬಾರಿ ಬಂದಾಗ ಹೇಳಿದ್ರು, ನೀವು ಯಾವ ಪಕ್ಷಕ್ಕನ ಓಟ್ ಹಾಕೊಳ್ಳಿ ಅಂತ ಯಾವ ಶಾಸಕರು ಹೇಳ್ತಾರೆ. ಓಟೇ ಅವ್ರಿಗೆ ಮುಖ್ಯ. ಆದರೂ ಆ ದೊಡ್ಡತನ ಮೆರೆದು ನೀವು ಯಾವ ಪಕ್ಷಕ್ಕನ ಓಟ್ ಹಾಕೊಳ್ಳಿ, ನನಗೇನು ತೊಂದರೆ ಇಲ್ಲ. ಪತ್ರಕರ್ತನಾಗಿ ಪ್ರತಿಯೊಬ್ಬರನ್ನು ಕೂಡ ವಿಮರ್ಶೆ ಮಾಡೋದು, ಟೀಕೆ ಮಾಡೋದು ನನ್ನ ಧರ್ಮ. ಆದರೆ ಶಾಸಕರು ಕಾಂಗ್ರೆಸ್ನವರು ಅಂತ ಅವ್ರನ್ನೇ ನಾನು ಇಚ್ಛೆಪಟ್ಟು ಹೇಳ್ತಾ ಇಲ್ಲ, ಅಥವಾ ನಮ್ಮ ಕ್ಷೇತ್ರದವರು ಅಂತಲೇ ಅವ್ರನ್ನ ಹೊಳ್ತಾ ಇಲ್ಲ. ನಮ್ಮ ಗ್ರಾಮಾಂತರದಲ್ಲೂ ಕೂಡ ಸುರೇಶ್ ಗೌಡ್ರು ಮನೆ ಬಂದಿದ್ರಲ್ಲ, ಅವರು ಇಬ್ಬರು ಸೇಮ್ ಕ್ಯಾಟಗರಿ. ಅಭಿವೃದ್ಧಿಯ ವಿಚಾರದಲ್ಲಿ ಯಾವ ವ್ಯಕ್ತಿಗೂ ತಾರತಮ್ಯ ಮಾಡಲ್ಲ, ಯಾವ ಜಾತಿ ನೋಡಲ್ಲ, ಯಾವ ಧರ್ಮ ನೋಡಲ್ಲ, ಯಾವ ಏರಿಯಾನೂ ನೋಡಲ್ಲ. ಆರಂಭದಲ್ಲಿ ನನಗೂ ಅವ್ರು ಒಂಚೂರು ವಿಚಾರ ಚರ್ಚೆ ಆಯಿತು. ಜಯಣ್ಣ ಏನು ಅಭಿವೃದ್ಧಿ ಮಾಡಿದ್ರು ಬೆಳಗ್ಗೆರಾಗ ನನಗೆ ಯಾಕೋ ಕಡೆ ಎದ್ದಾಳ್ತಿಲ್ಲ ಅನ್ನೋದು. ರಾಜಕಾರಣ ನಾವು ಓಟ್ ಹಾಕಲೇಬೇಕು. ನಾವು ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಹೊರತು ಪಕ್ಷನವೇ ಆಯ್ಕೆ ಮಾಡ್ಕೊಳ್ಳಿ ಅಂತ ನಾನಂತೂ ಹೇಳಲ್ಲ, ವಿದ್ಯಾವಂತರು ಯಾರು ಹೇಳಲ್ಲ. ಮಾಡ್ತಾರೆ ವ್ಯಕ್ತಿ ಆಯ್ಕೆ ಮಾಡ್ಕೊಳ್ಳೋಣ. ಸರ್ ಇರೋದು ಕಾಂಗ್ರೆಸ್ಸಲ್ಲಿರ್ಬೋದು, ಆ ವ್ಯಕ್ತಿತ್ವಕ್ಕೆ ನಾವು ಬೆಲೆ ಕೊಡಬೇಕಾಗುತ್ತೆ. ಚುನಾವಣೆ ಬಂದಾಗ ಅರಿಶಿನ ಕೂಳಿಗೆ ನಾವು ಹೋಗೋದು ಬೇಡ. ಅರಿಶಿನ ಕೂಳಂದ್ರೆ ಗೊತ್ತಾಗಿರುತ್ತೆ ನಿಮಗೆ. ಅವತ್ತಿಂದ 500 ರೂಪಾಯಿ 1000 ರೂಪಾಯಿ 5 ವರ್ಷ ಇದ್ದವ್ರು ಇವತ್ತು 80 ಲಕ್ಷ ಅನುದಾನ ಬೆಳಗೆರೆಗೆ ಬಂದಿದೆ ಅಂದರೆ ಇದಕ್ಕಿಂತ ನಮ್ಗೆ ಅವ್ರೇನು ಕೊಡೋದು ಬೇಕಾಗಿಲ್ಲ. ಪುಸ್ತಕವಾಗಿ ನಾವು ಓಟ್ ಹಾಕಿದ್ರೆ ಮಾತ್ರ ಅವ್ರು ಋಣ ತೀರೋದು. 80 ಲಕ್ಷದ ಅನುದಾನ ಫಸ್ಟ್ ಟೈಮ್ ಬಂದಿರೋಂಥ. ಅದ್ರ ಜೊತೆಗೆ ಸುರೇಶ್ ಗೌಡ್ರು ಬಂದೀಗ 10 ಲಕ್ಷ ಕೊಟ್ಟಿದ್ದೀನಿ, 90 ಲಕ್ಷ ಆಯಿತು. ನಾವಿನ್ನೇನು ಹಾಕ್ಬೇಕು ಬೆಳಗೆರೆಗೆ?
ಸರ್ ನಮ್ಮ ತಾಲೂಕಲ್ಲಿ ಬಹುತೇಕ ಇದೇ ಅನ್ಸುತ್ತೆ ಹೆಚ್ಚು. ಹಾಗಾಗಿ ಶಿಕ್ಷಣ ನಮಗೆ ಶಕ್ತಿ ಕೊಟ್ಟಿತ್ತು, ಆ ಶಕ್ತಿ ನಶಿಸಿ ಹೋಗ್ತಾ ಇತ್ತು ಗ್ರಾಮದಲ್ಲಿ. ನಮ್ಮ ಆ ಕಾರಣಕ್ಕೆ ವಿದ್ಯೆಗೆ ಒತ್ತು ಕೊಟ್ಟಿದ್ದಾರೆ. ಅವರು ವಿದ್ಯಾವಂತರು, 3 ಬಾರಿ ಗೆದ್ದಿದ್ದೀರ ಸರ್. ನಾವಂತೂ ಓಪನ್ನಾಗಿ ಹೇಳ್ತೀನಿ, ಪತ್ರಿಕೋದ್ಯಮ ಬಿಟ್ಟು ಹೇಳ್ತೀನಿ, ಈ ಗ್ರಾಮದವನಾಗಿ ಹೇಳ್ತೀನಿ, ನೀವಿರೋವರೆಗೂ ನಾವು ನಿಮ್ಮ ಅನುಯಾಯಿಗಳಾಗಿರ್ತಕ್ಕಂಥ ಇದನ್ನ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ. ನೀವು ಯಾವ ಪಕ್ಷದಲ್ಲ ಇರಿ, ನಮ್ಗೆ ವಿಷಯನೇ ಅಲ್ಲ. ರಘುಮೂರ್ತಿ ನಮ್ಮ ವ್ಯಕ್ತಿ ಅಷ್ಟೇ. ನೀವು ರಾಜಕಾರಣದಲ್ಲಿ ಇರೋವರೆಗೂ ನಾವು ನಿಮ್ಮನ್ನು ಫಾಲೋ ಮಾಡ್ತೀವಿ, ಅದಂತೂ ಹೇಳಬಲ್ಲೆ. ಇಲ್ಲೇ ಅಂತಲ್ಲ, ಚಳ್ಳಕೆರೆ, ಚಿತ್ರದುರ್ಗ, ತುಮಕೂರು ಭಾಗದಲ್ಲೂ ಕೂಡ ನಾನು ವ್ಯಕ್ತಿಗತವಾಗಿ ರಾಜಕಾರಣಿಗಳನ್ನು ಇಚ್ಛೆ ಪಡುವಂಥವ್ರು. ಅಲ್ಲೂ ಕೂಡ ಪರಮೇಶ್ವರು ಇದ್ದಾರೆ. ಅವರೇನು DCM ಅಂತ ನಾನೇನು ಇಚ್ಛೆ ಪಡ್ತಿಲ್ಲ, ಅವ್ರ ವ್ಯಕ್ತಿತ್ವಕ್ಕೆ ಕಳಂಕರಹಿತ ರಾಜಕಾರಣಕ್ಕೆ. ಇವರು ಕೂಡ ಕಳಂಕರಹಿತ ರಾಜಕಾರಣ ಮಾಡ್ತಿದ್ದಾರೆ. ಯಾರಾದರೂ ನಾನು ಮಾಧ್ಯಮಗಳಲ್ಲಿ ನೋಡಿದಾಗ 3 ಬಾರಿ ಒಂದು ಸಣ್ಣ ವಿಷಯ ಬಂದರೂ ಅಂಜುತ್ತಾರೆ ಅವರು. ಇದುವರೆಗೂ ಒಂದು ಕಳಂಕ ಹೋಗ್ತದೆ, ಒಂದು ಭ್ರಷ್ಟಾಚಾರದ ವಿಚಾರ ತರದೆ ಜನರ ಸೇವೆಯನ್ನು ನಿಯತ್ತಾಗಿ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ರಘುಮೂರ್ತಿಯವರು. ಹಾಗಾಗಿ ಹೆಚ್ಚು ಅವರನ್ನು ಸೆಷನ್ನಾಗೂ ಮಾತಾಡ್ತಾರೆ. ಅವ್ರಿಗೆಲ್ಲ ಕ್ಯಾಲಿಬರ್ ಇದೆ. ಸಂಪತ್ತನ್ನು ಹೇಳಿದ್ರು ಮಂತ್ರಿ ಆಗಲಿ ಅಂತ, ಅವರೆಲ್ಲ ಸಿಕ್ಕಾಗ ಇನ್ನಷ್ಟು ಸೇವೆ ಮಾಡ್ತಾರೆ ಅಂತ ನನಗೂ ಇದೆ. ಅದು ಮುಂದೆ ಅವಕಾಶನೂ ಇದೆ ಅಂತ ನನಗೂ ಆ ಫೀಲ್ ಇದೆ. ಜಿಲ್ಲೆ ಅಂತ ಬಂದಾಗ ಅವ್ರಿಗೆ ಮೊದಲ ಪ್ರಿಯಾರಿಟಿ ನೆಕ್ಸ್ಟ್ ಸಿಗುತ್ತೆ ಅನ್ನೋದು ನಮಗೂ ಗೊತ್ತಿದೆ. ಹಾಗಾಗಿ ಮಂತ್ರಿ ಆಗಲಿ, ನಮ್ಮೂರಿಗೆ ಇನ್ನೊಂದಷ್ಟು ಅಭಿವೃದ್ಧಿ ಕೆಲಸಕ್ಕೆ ಒಪ್ಪಿಕೊಡಿ. ಇದಾದ ಬಳಿಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಕ್ರಮ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಶಾಸಕರು ಹಾಗೂ ಅಭಿವೃದ್ಧಿ ಅಧಿಕಾರರು ನಮ್ಮ ಕ್ಷೇತ್ರದ ಪ್ರತಿ ಸರ್ವ ಜನರ ಮನೆಗಳಲ್ಲಿ ಅವರ ಹಿತಚಿಂತನೆಯನ್ನು ಮಾಡ್ತಾ, ಅವರ ಏಳಿಗೆಗಾಗಿ, ಅವರ ತೊಂದರೆ ತಾಪತ್ರಯಗಳ ಒಂದು ಪರಿಹಾರಕ್ಕಾಗಿ ಅಹರ್ನಿಶಿ ದುಡಿತಾ ಇರುವಂತಹ ನಮ್ಮ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂತಹ ಶ್ರೀ ಟಿ ರಘುಮೂರ್ತಿ ಸಾಹೇಬರು, ಅಧ್ಯಕ್ಷರು, ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರ ಬೆಂಗಳೂರು, ನಮ್ಮ ಸಾಹೇಬರು ಇವತ್ತು ಉಪಸ್ಥಿತರಿದ್ದಾರೆ. ಇವತ್ತು ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಯ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಸದಸ್ಯರು ಹಾಗೂ ಹಾಲಿ ಮಾಜಿ ಎಲ್ಲ ಸದಸ್ಯರು ಹಾಗೂ ಇಲ್ಲಿರ್ತಕ್ಕಂತಹ ಎಲ್ಲ ಶಿಕ್ಷಕರು, ಉಪನ್ಯಾಸಕರು, ಗ್ರಾಮಸ್ಥರು, ಮಕ್ಕಳು, ನಮ್ಮ ಶಾಲೆಯ ಶಿಕ್ಷಕರು ಎಲ್ಲರೂ ಸಹ ಸಂತೋಷದಿಂದ ಈ ಒಂದು ಶಾಲಾ ಕಟ್ಟಡದ ಶಂಕುಸ್ಥಾಪನೆಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ. ಅಂತಿಮವಾಗಿ ಶಾಸಕರು ಕಾರ್ಯಕ್ರಮದಲ್ಲಿ ಶಾಲೆಯ ಮೊದಲ ಸ್ಥಿತಿ, ಶಾಲೆಯ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲಿ ಸ್ವಗ್ರಾಮದ ಬಗ್ಗೆ ತಮ್ಮ ಪ್ರೀತಿ ತೋರಿದವರನ್ನ, ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರನ್ನ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಜೊತೆಗೆ ಕ್ಷೇತ್ರದಲ್ಲಿ ಇದುವರೆಗೆ ಆಗಿರುವ ಅಭಿವೃದ್ಧಿ ಹಾಗೂ ತಮ್ಮ ರಾಜಕೀಯ ಅಭಿರುಚಿ ಹಾಗೂ ಉದ್ದೇಶದ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು. ಇಲ್ಲಾಗಲಿಕ್ಕೆ ಮೊಟ್ಟ ಮೊದಲನೇದಾಗಿ ಇಲ್ಲಿ ಮನಸ್ಸನ್ನು ಕೊಟ್ಟು ಇಲ್ಲಿ ಬಂದು ನಮ್ಮನ್ನು ಶಾಲೆನ ತೋರಿಸಿದಂಥವರು ನಿಮ್ಮ ಊರಿನ ಸುಪುತ್ರ. ಈಗಾಗಲೇ ತುಮಕೂರಲ್ಲಿ ಡಿಜಿಟಲ್ ಬೆಳಗೆರೆ ಅಂತ ಹೆಸರನ್ನು ಹೊಂದಿ ಒಂದು ಸೋಷಿಯಲ್ ಮೀಡಿಯಾ ಸೇವೆ ಸಲ್ಲಿಸ್ತಾ ಈ ಗ್ರಾಮಕ್ಕೆ ಬೇಕಾದಂಥ ಸವಲತ್ತುಗಳು ಸಿಗಲಿಕ್ಕೆ ಸರ್ವ ಪ್ರಯತ್ನವನ್ನು ಮಾಡ್ತಕ್ಕಂಥ ಜಯಣ್ಣವರೇ ಮತ್ತು ನಿರೂಪಣೆಯನ್ನು ಮಾಡ್ತಕ್ಕಂಥ ರವಿಕುಮಾರ್ ಅವರೇ, ಅವರೆಲ್ಲ ಸ್ನೇಹ ಬಳಗದವರೇ. ಈಗಾಗಲೇ ಭಾಳಷ್ಟು ಜನ ಅವರು ಬಂದಿದ್ದಾರೆ ಇಲ್ಲಿ ಬೇರೆ ಬೇರೆ ಕಡೆಯಿಂದ ಅಂತ ಎಲ್ಲ ಸ್ನೇಹಿತರೆ ಮತ್ತು ಎಲ್ಲ ಸಾರ್ವಜನಿಕರೇ. ಹಾಗಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ BO ಸುರೇಶ್ ಅವರೇ ಈಗಾಗಲೇ ಅವರು ಈ ಸಭೆಯನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಜೊತೆಗೆ ಅದನ್ನು ಅನುಸರಿಸಿ ನಮ್ಮ ಶಿವಲಿಂಗಪ್ಪ ಅವರು ಮಾತನಾಡಿದ್ರು. ಅವರೆಲ್ಲ ಮಾತನಾಡಿದ್ದಾರೆ. ಮಾತನಾಡೋಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ಕೂಡ ಶಿಕ್ಷಣವನ್ನು ಈ ಗ್ರಾಮದಿಂದ ಅಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜಯಣ್ಣವರು ಪತ್ರಕರ್ತರಾಗಿ ಸೇವೆ ಸಲ್ಲಿಸ್ತಾರೆ. ರವಿಕುಮಾರ್ ಅವರು ಕೂಡ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕೆಳಗಡೆ ಇರ್ತಕ್ಕಂಥವ್ರು ಬೇರೆ ಬೇರೆ ಹುದ್ದೆ. ಅಂದರೆ ಆ ಊರಿನ ಅಭಿಮಾನ ಜೊತೆಗೆ ತಾವು ಪಡೆದಂಥ ಶಿಕ್ಷಕರನ್ನು ನೆನೆಸೋಂಥದ್ದು ಈ ವ್ಯವಸ್ಥೆ ಭಾಳಷ್ಟು ಮುಖ್ಯವಾದ್ದು. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ನೌಕರಿನಲ್ಲಿ ಇದ್ದಂಥವರೆಲ್ಲರೂ ಕೂಡ ಬಹುಶಃ ಅವರ ವೃತ್ತಿ ಜೀವನವನ್ನು ನೆನೆಸ್ಕೊಂತ ನಾವು ಎಲ್ಲಿ ವಿದ್ಯಾಭ್ಯಾಸ ಮಾಡಿದ್ವಿ, ವಿಶೇಷವಾಗಿ ನಾವು ಪ್ರೈಮರಿ ಸ್ಕೂಲು, ಮಾಧ್ಯಮಿಕ ಶಾಲೆಯಲ್ಲಿ ಓದಿದಂಥ ಸಂದರ್ಭ ಭಾಳಷ್ಟು ನೆನಪಿರ್ತದೆ. ಕಾಲೇಜ್ ಅದು ನೆನಪಿರ್ತದೆ, ಇಲ್ಲೋ ಡಿಗ್ರಿ ಮಾಡಿದ್ರೆ ನೆನಪಿರಲ್ಲ. ಅಲ್ಲಿ ಲೆಕ್ಚರ್ಗಳು ಯಾರೋ, ಸ್ಟೂಡೆಂಟ್ಗಳು ಯಾರೋ, ಫ್ರೆಂಡ್ಸ್ ಯಾರೋ ಗೊತ್ತಿರಲ್ಲ. ಆದರೆ ಈ ಪ್ರೈಮರಿ ಸ್ಕೂಲ್ ಅಂತಂದರೆ ಪ್ರೈಮರಿ ಸ್ಕೂಲು ಮತ್ತು ಮಿಡ್ಲ್ ಸ್ಕೂಲ್, ಯಾಕೆಂದರೆ ನಾನು ಸೇರಿ, ಯಾಕೆಂದರೆ ನನಗೆ ಅದೇ ಅನುಭವ ಇದೆ. ನಾನು ಕೂಡ ಇದೇ ರೀತಿಯಾಗಿ ಕಡಬನಕಟ್ಟೆ ಗ್ರಾಮದಲ್ಲಿ ಪ್ರೈಮರಿ ಸ್ಕೂಲನ್ನು, ಮಿಡ್ಲ್ ಸ್ಕೂಲನ್ನು ಓದಿದಂಥವನು. ಮುಷ್ಟೂರಲ್ಲಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಹೋಗಿ, ಸೈನ್ಸ್ ಕಾಲೇಜಲ್ಲಿ ಹೋಗಿ ಎಲ್ಲ ಓದ್ತಾ, ಜೊತೆಗೆ
ಸರ್ಕಾರಿ ನೌಕರಿಗೆ ಸೇರಿ 20 ವರ್ಷಗಳ ಸೇವೆಯನ್ನು ಮಾಡಿ ಮತ್ತು ನಾನು ಭಾಳಷ್ಟು ಜನಗಳಿಗೆ ಉಪಯೋಗ ಆಗಬೇಕಂದ್ರೆ ಬರೀ ನೌಕರಿನಲ್ಲಿದ್ದರೆ ಆಗೋದಿಲ್ಲ, ಅದನ್ನು ಇಲ್ಲಿ ಜನಪ್ರತಿನಿಧಿ ಆದರೆ ಭಾಳಷ್ಟು ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಬೋದು ಅಂಥೇಳಿ ನಾನು ಸಂಕಲ್ಪ ಮಾಡಿ ರಾಜಕೀಯಕ್ಕೆ ಬಂದಿರ್ತಕ್ಕಂಥದ್ದು. ಅದು ಜನರ ಆಶೀರ್ವಾದ. ಚಳ್ಳಕೆರೆ ಕ್ಷೇತ್ರದ ಮತದಾರರು ನನ್ನನ್ನು 3 ಬಾರಿ ಶಾಸಕನಾಗಿ ಮಾಡ್ತಾರೆ, ಅದೇ ಒಂದು ಶಕ್ತಿ. ಹಾಗಾಗಿ ಅಂಥ ಒಂದು ಸನ್ನಿವೇಶದಲ್ಲಿ ಶಿಕ್ಷಣಕ್ಕೆ ಏನು ಮಹತ್ವ ಇದೆ ಅಂತ ಗೊತ್ತಿರ್ತಕ್ಕಂಥ ಎಲ್ಲರೂ ಮಾತನಾಡಿದ್ರು. ಖಂಡಿತವಾಗ್ಲೂ ಶಿಕ್ಷಣ ಭಾಳಷ್ಟು ಮುಖ್ಯ ಆಗ್ತದೆ. ಒಬ್ಬ ವ್ಯಕ್ತಿ ಯಾವುದೇ ಜಾತಿನಲ್ಲಿ, ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ, ಯಾವುದೇ ಆರ್ಥಿಕ ಪರಿಸ್ಥಿತಿಯಲ್ಲಿರಲಿ, ಮನಸ್ಸು ಮಾಡಿದಾಗ ಅವನ ಇಚ್ಛಾಶಕ್ತಿಯಿಂದ ಭಾಳಷ್ಟು ಶಿಕ್ಷಣವನ್ನು ಸರಿಯಾದ ರೀತಿಯಲ್ಲಿ ಪಡೆದ್ರೆ ಅವನು ಯಾವ ವ್ಯವಸ್ಥೆಗಾದರೂ ಹೋಗ್ಬೋದು. ಬಹುಶಃ ನಮ್ಮ ಶಿವಲಿಂಗಪ್ಪರು ಹೇಳಿದಂತೆ ಬರೀ ಸರ್ಕಾರಿ ಉದ್ಯೋಗ ಅಷ್ಟೇ ಅಲ್ಲ, ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಅವ್ನು ಬಿಸ್ನೆಸ್ ಮಾಡೋದು ಮಟ್ಟದಲ್ಲಿ ಸಾವಿರಾರು ಕೋಟಿ ಒಡೆಯಾಗಿರಲಿ, ಶಿಕ್ಷಣ ಇಲ್ಲ ಅಂದರೆ ಅದನ್ನೆಲ್ಲನೂ ಕೂಡ ಶೂನ್ಯ ಆಗೋಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಶಿಕ್ಷಣ ಭಾಳಷ್ಟು ಮುಖ್ಯ ಆಗ್ತದೆ. ಹಾಗಾಗಿ ಇವತ್ತು ನಾವೇನು ಭೂಮಿ ಪೂಜೆ ಮಾಡಿದ್ದೀವಿ, ಬೆಳಗೆರೆ ಇತಿಹಾಸ ಇರ್ತಕ್ಕಂಥ ಒಂದು ಊರು. ಏಕೆಂದರೆ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಇಲ್ಲಿ ತಮ್ಮದಾದ ರೀತಿಯಲ್ಲಿ ಶಿಕ್ಷಣವನ್ನು ಇಲ್ಲಿ ಅಡಿಪಾಯ ಹಾಕಿದ್ದಾರೆ. ಅವರು ಭಾಳಷ್ಟು ಹೆಸರುವಾಸಿಯಾಗಿದ್ದಾರೆ. ಜೊತೆಗೆ ಈ ಊರಿನ ಇದು ಅಂದರೆ ಒಂದು ಪತ್ರಕರ್ತರು ರವಿ ಬೆಳಗೆರೆ ಅವರು ಕೂಡ ಒಟ್ಟಾರೆಯಾಗಿ ಕರ್ನಾಟಕದಲ್ಲೇ ಬೆಳಗೆರೆ ಅನ್ನೋ ಗ್ರಾಮ ಭಾಳಷ್ಟು ಪ್ರಸಿದ್ಧಿ ಬಂದಿದೆ. ಏನು ಅಭಿಮಾನ. ಅವ್ರ ತಾತರು ಊರಲ್ಲ, ಅವ್ರ ತಾಯಿ ತವ್ರ ಮನೆ. ಹಾಗಾಗಿ ಹಾಗಾಗಿ ಅವರು ಒಳ್ಳೆಯ ಪತ್ರಕರ್ತರಾಗಿ ಇಡೀ ರಾಜ್ಯದಲ್ಲೇ ನಿಮ್ಮೂರನ್ನು ಅವರು ಎಲ್ಲ ಇಡೀ ಕರ್ನಾಟಕದಲ್ಲೇ ರವಿ ಬೆಳಗೆರೆ ಅಂದರೆ ಎಲ್ರಿಗೂ ಗೊತ್ತಿದೆ, ದೇಶ ವಿದೇಶಗಳು. ಓಕೆ, ಕರ್ನಾಟಕದಲ್ಲಂತಿದೆ. ಹಾಗಾಗಿ ನೋಡಿ, ನಮ್ಮ ಜಯಣ್ಣವರು ಕೂಡ ಬೆಳಗೆರೆ ಡಿಜಿಟಲ್ ಮೀಡಿಯಾ ಅಂತ ಹೇಳ್ಬಿಟ್ಟು ಅವರು ಚಾನಲನ್ನು ಮಾಡಿದ್ದಾರೆ. ಕೆಲವರು ಭಾಳಷ್ಟು ಒಂದು ಉತ್ತಮವಾದ ವಿದ್ಯೆಯನ್ನು ಪಡೆದು ಬೇರೆ ದೇಶಗಳಲ್ಲಿ ವಿದೇಶಗಳಲ್ಲಿ ವಾಸ ಮಾಡ್ತಾರೆ. ಯಾವುದೋ ಸಂದರ್ಭದಲ್ಲಿ ಬಂದು ಹೋಗ್ತಾರೆ. ಕೆಲವರು ಇದೇ ನಮ್ಮ ರಾಜ್ಯದಲ್ಲಿದ್ದು ಬೇರೆ ಬೇರೆ ರಾಜ್ಯಗಳಲ್ಲಿದ್ದು ಊರ ಹೆಸರು ಹೇಳೋಕ್ಕೂ ಕೂಡ, ಯಾಕಂದರೆ ಅವ್ರ ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂದರೆ ಊರ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವ್ರು ಸರಿಯಾಗಿ ನೋಡ್ಕೊಂಡಿರಲ್ಲ, ಅಣ್ಣ ತಮ್ಮಗಳು ನೋಡಿರಲ್ಲ. ಅಣ್ಣ ತಮ್ಮಗಳು ಭಾಳ ಕಷ್ಟಪಟ್ಟು ಓದಿಸಿರ್ತಾರೆ. ಅವರಿಗೆ ಕೆಲವು ಗ್ರಾಮಕ್ಕೆ ಬರೋದಿಲ್ಲ. ಈಗ ನೋಡ್ರಿ ಎಲ್ಲ ಆ ಥರದವರು ಭಾಳಷ್ಟು ಚೆನ್ನಾಗಿದ್ದಾರೆ, ವಿದ್ಯಾವಂತರು. ಅವ್ರ ಸಂಸಾರ, ಅವ್ರ ಮಕ್ಕಳು ಅವರೇ ಇದೆ, ಅದಾದರೆ ಸಾಕಂತ ಇರ್ತಾರೆ. ಹಾಗಾಗಿ ಬಹುಶಃ ವಿದ್ಯಾವಂತರಾದಂಥವ್ರು ಕೆಲವ್ರಿಗೆ ಮಾತ್ರ ಕೆಲವ್ರಿಗೆ ಮಾತ್ರ ಇದ್ದಾರೆ. ಹಾಗಾಗಿ ನಾವು ಶಿಕ್ಷಣಕ್ಕೆ ಭಾಳಷ್ಟು ಮಹತ್ವ ಅಂತ ಕೊಡುತ್ತಾ ಎಲ್ಲರೂ ಕೂಡ ತಂದೆ ತಾಂದ್ರು ಈಗಾಗಲೇ ನೋಡ್ತಾ ಇದ್ದೀವಿ. ನಾನು ಬೆಳಿಗ್ಗೆ ಇವತ್ತು ಹುಲಿಕುಂಟೆನಲ್ಲಿ ಜನ ವಿದ್ಯಾರ್ಥಿಗಳು ಸಾಣಿಕೆರೆ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ 5,000 ಜಾಸ್ತಿ ಮಾಡ್ತಾರಂತ. ಅಲ್ಲಪ್ಪ, ಇಲ್ಲೇ ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲ, ನೀವು ಓದಿಸ್ಬೋದಲ್ಲ ಅಂತ. ಅಂದರೆ ಏನಾಗ್ಬಿಟ್ಟಿದೆ ಅಂದರೆ ಒಟ್ಟಾರೆಯಾಗಿ ತಂದೆ ತಾಯಿಗಳಿಗೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಚೆನ್ನಾಗಿ ಆಗ್ತದೆ, ಅಲ್ಲಿ ಕಾನ್ವೆಂಟ್ ಹೋದರೆ ನನ್ನ ಮಗ ಏನೋ ದೊಡ್ಡ ಇದಕ್ಕೆ ಹೋಗ್ತಾನಂತ ಇದು ಬಂದುಬಿಟ್ಟೈತೆ ಎಲ್ಲಿವರೆಗೂ. ಯಾಕಂದರೆ ಇಲ್ಲಿ ಎಲ್ಲ ವೇದಿಕೆ ಮೇಲೆ ಈಗ ನೋಡಿ, ನಮ್ಮ ಸಂಪತ್ ಕುಮಾರ್ ಇರ್ಬೋದು, ಜಯಣ್ಣ ಇರ್ಬೋದು, ರವಿಕುಮಾರ್ ಇರ್ಬೋದು, ನಾನು ಸೇರಿ ಇಂಥ ಗೌರ್ಮೆಂಟ್ ಶಾಲೆಯಲ್ಲೇ ಓದಿರೋ. ಹಾಗಾಗಿ ಓದಂಥ ವ್ಯವಸ್ಥೆಯಲ್ಲಿ ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಸಿಗಬೇಕು. ಅದಕ್ಕೆ ನಮ್ಮ ಮೇಡಮ್ ಅವ್ರಿಗೆ ಹೇಳ್ತಾ ಇದ್ದೆ ನಾವು. ಯಾಕೆಂದರೆ ಮಕ್ಕಳು ಟೀಚರ್ ಆದಂಥವ್ರು ಮಕ್ಕಳನ್ನು ನೀವು ಇರ್ಬೋದು, ಪಾಪ ನಿಮ್ಮದನ್ನೆಲ್ಲ ಸುಳ್ಳು ಅಂತ ಹೇಳಲ್ಲ, ವ್ಯವಸ್ಥೆನೂ ಕೂಡ ಆ ಥರ ಇದೆ. ಜನರಿಗೆ ವ್ಯಾಮೋಹ ಏನಪ್ಪ ಅಂದರೆ ಪ್ರೈವೇಟ್ ಸ್ಕೂಲ್ಗಳಲ್ಲೇ ಓದಿದ್ರೆ ನಮ್ಮ ಮಕ್ಕಳು ಎಲ್ಲ ಒಂದು ದೊಡ್ಡ ಹಂತಕ್ಕೆ ಹೋಗ್ತಾರಂತೆ. ಅದು ಹೋಗ್ಬೇಕಂದ್ರೆ ಉತ್ತಮವಾದ ಶಿಕ್ಷಣ ಇದು ಸಿಗಬೇಕು. ನೀವು ಅಟ್ಲ ಪೇರೆಂಟ್ಸ್ ಏನಿರ್ತಾರೆ, ಈ ಮೇಡಮ್ ಇಷ್ಟೊಂದು ಹೊತ್ತಿಗೆ ಬರ್ತಾರೆ, ಹಿಂಗೆ ಮಾಡ್ತಾರೆ ಅಂತ ಅವ್ರು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಯಾರೋ ಒಬ್ಬರು ಇಬ್ಬರು ಬೇಕಂತ ಹೇಳ್ಬೋದು. ಆದರೆ ಇಡೀ ಗ್ರಾಮದವರಲ್ಲಿ ಮೇಷ್ಟ್ರು ಹಿಂಗೆ ಇದ್ದಾರೆ, ಚೆನ್ನಾಗಿ ಪಾಠ ಮಾಡ್ತಾರೆ ಅನ್ನೋ ಇದು ಬರ್ತದೆ. ಹಾಗಾಗಿ ನೀವು ಆ ಥರ ಮಾಡಿ ನೀವು ಚೆನ್ನಾಗಿ ಮಾಡಿರ್ಬೋದು. ಹಾಗಾಗಿ ನೀವು ಮುಂದಿನ ವರ್ಷ ಸ್ಟ್ರೆಂತ್ ಜಾಸ್ತಿ ಮಾಡಬೇಕು. ಅಂದರೆ ಇಲ್ಲಿ ಇಂಥ ಸರ್ಕಾರದ ಅನುದಾನ ಅಂತಂದು ಬಿಲ್ಡಿಂಗ್ ಕಟ್ಟಿ ಬೇರೆ ಯಾರು ಸ್ಟೂಡೆಂಟ್ಸ್ ಇಲ್ಲ ಅಂದರೆ ಏನಂತ ನಮ್ಮದು ಉದ್ದೇಶ ಈಗಾಗಲೇ ನಾನು ಯಾಕೆ ಶಿಕ್ಷಣಕ್ಕೆ ಭಾಳಷ್ಟು ಮಹತ್ವ ಕೊಟ್ಟು ಇರ್ತಕ್ಕಂಥ ಅನುದಾನಗಳಲ್ಲಿ ಮೊದಲೇ ಆದ್ಯತೆ ಶಿಕ್ಷಣಕ್ಕೆ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ, ಸ್ಕೂಲಲ್ಲಿ ನಾವು ಯಾವುದೋ ಒಂದು ಸಮುದಾಯ ಭವನ ಕಟ್ತೀವಿ. ಈಗಾಗಲೇ ನನ್ನ ಕ್ಷೇತ್ರದಲ್ಲಿ 3 ಬಾರಿ ಶಾಸಕನಾಗಿದ್ದೀನಿ. ಸಮುದಾಯ ಭವನಗಳೆಲ್ಲ ಕಟ್ಟಿದ್ದೀವಿ, ರಸ್ತೆಗಳು ಮಾಡಿದ್ದೀವಿ. ಕೆಲವೊಂದನ್ನ ಮೇಂಟೈನ್ ಮಾಡಬೇಕು. ಕೆಲವೊಂದು ಹೊಲದ ರಸ್ತೆಗಳು ಕೇಳ್ತಾರಲ್ಲ, ಹೊಲದ ರಸ್ತೆಗಳು ಮನೆ ದೇವರುಗಳು, ಊರ ದೇವ್ರು ಕೇಳಲ್ಲ ಅವರು. ಈಗ ಮನೆ ದೇವರುಗಳು, ಕಟ್ಟೆ ಮನೆಗಳು ಅವ್ರ ದೇವರುಗಳು ಇರ್ತವೆ. ಒಂದು ಊರಲ್ಲಿ ಒಂದು ದೇವಸ್ಥಾನ ಕೇಳಿದ್ವಿ. ಇಲ್ಲಿ ನೋಡಿ, ರಂಗನಾಥ ಸ್ವಾಮಿಗೆ ಏನೋ ಅವರು ಸ್ಕೂಲು ಆದರೆ ಇಡೀ ಊರಿನ ಮಕ್ಕಳು
ಅಲ್ಲಿ ಓದಂಥ ವ್ಯವಸ್ಥೆ ಆಗ್ತದೆ ಅಂತೇಳಿ ನಾವು ಸ್ಕೂಲ್ಗಳಿಗೆ ಭಾಳಷ್ಟು ಮಾತು ಕೊಡ್ತೀವಿ. ನಿಮಗೆಲ್ಲ ಗೊತ್ತಿದೆ, ಈಗೆಲ್ಲ ಮಾತಾಡಿದಂಥವ್ರೆಲ್ಲ ಹೇಳಿದ್ರು, ನಮ್ಮದು LKG ಹಿಡಿದು ಇಂಜಿನಿಯರಿಂಗ್ ಕಾಲೇಜ್ವರೆಗೂ ನಮ್ಮ ಎಲ್ಲ ರೀತಿಯಾದ ಒಂದು ವ್ಯವಸ್ಥೆ ನಮ್ಮ ಚಳ್ಳಕೆರೆ ಆಗಿದೆ. ಖಂಡಿತವಾಗ್ಲೂ ನಾನೊಬ್ಬ ಇಂಜಿನಿಯರ್ ಆಗಿ ನಾನು ಅಲ್ಲಿಂದ VRS ಅನ್ನು ತಗೊಂಡು ಇಂಜಿನಿಯರಿಂಗ್ ಕಾಲೇಜನ್ನು ನಾವು ಮಾಡಿರೋದು ಭಾಳಷ್ಟು ನನಗೆ ನೆಮ್ಮದಿ ಕೊಡಂತು. ಮೊನ್ನೆ ತಾನೇ ಅಲ್ಲಿ 80 ಜನ ವಿದ್ಯಾರ್ಥಿಗಳು ಮೊದಲೇ ವರ್ಷದಿಂದ ಹೊರಗಡೆ 4 ವರ್ಷದ ಡಿಗ್ರಿಯನ್ನು ಮುಗಿಸಿ ಅವರು ಕೂಡ, ಯಾಕೆಂದರೆ ನೋಡಿ ಇಂಜಿನಿಯರಿಂಗ್ ಪಡೆದಂಥವ್ರು ಎಲ್ಲ ಓದಿ ಎಲ್ಲ ನೌಕರಿ ಇಲ್ಲ ಬಿಡಪ್ಪ, ಇಂಜಿನಿಯರ್ ಓದಿದ್ರೆ ಭಾಳಷ್ಟು ಜನ ಇದ್ದಾರೆ. ಆದರೆ ನಮ್ಮ ಚಳ್ಳಕೆರೆಯಲ್ಲಿ ಓದಂಥವ್ರು 80 ಜನದಲ್ಲಿ 58 ಜನಗಳು ಉದ್ಯೋಗಕ್ಕೆ ಹೋದರು. ಅಂದರೆ ಆ ಥರ ಕೋರ್ಸ್ಗಳಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆ್ಯಂಡ್ ಮಿಷಿನ್ ಲರ್ನಿಂಗ್ ಅಂತ ಒಂದು ಕೋರ್ಸು, ಆಟೋಮೊಬೈಲು, ಕಂಪ್ಯೂಟರ್ ಸೈನ್ಸು ಇರ್ತಕ್ಕಂಥ ವ್ಯವಸ್ಥೆ ಅಲ್ಲ. ಅವರು ಖಂಡಿತವಾಗ್ಲೂ ಅವರೆಲ್ಲರಿಗೂ ಕೂಡ 58 ಜನಕ್ಕೆ ಬಂದಿದೆ. ಇನ್ನಿದ್ದರಿಗೂ ಕೂಡ ಕ್ಯಾಂಪಸ್ ಇಂಟರ್ವ್ಯೂ ಆಗಿ ಅವರು ಸಿಗ್ತದೆ ಅಂತ ಹೇಳ್ತಾಯಿದ್ರು. ಅದೇ ರೀತಿ GTTCನಲ್ಲಿ ಈಗಾಗಲೇ ನಮ್ಮ ಸುರೇಶ್ ಅವರು ಹೇಳಿದ್ರು, ಅಂದರೆ ನಾವೇನು ಎಜುಕೇಷನ್ ನಾವು ಪಡಿತೀವಿ, ಮಕ್ಕಳು ತಂದೆ ತಾಯಿಯಂದರು ಇಲ್ಲಪ್ಪ ಅದು ಓದ ತಕ್ಷಣ ನೌಕರಿ ಸಿಗ್ತದೆ ಅಂದರೆ ಅದಕ್ಕಿಂತ ಸಂತೋಷ ಯಾವುದೂ ಇರಲ್ಲ. ಹಾಗಾಗಿ ಇವತ್ತು ಅದನ್ನು ಹೇಳ್ತಾ ಹೋದರೆ ಶಿಕ್ಷಣದ ಬಗ್ಗೆ ಬಹಳಷ್ಟು ಟೈಮೇ ಬೇಕಾಗುತ್ತೆ. ಒಟ್ಟಾರೆಯಾಗಿ ಇಲ್ಲಿನ ಪೋಷಕರು ಪ್ರತಿಯೊಬ್ಬರು ಕೂಡ ಏನು ಬಿಡಪ್ಪ, ನಮ್ಮ ಮನೇಲಿ ನಾವು ಬಡವರಾಗಿ ಹುಟ್ಟಿದ್ದೀವಿ, ಯಾವುದೋ ಜಾತಿನಾಗ ಹುಟ್ಟಿದ್ದೀವಿ, ಎಲ್ಲಿ ಓದ್ಸೋಕ್ಕಾಗತ್ತೆ ಅಂತ ಕೈ ಚೆಲ್ಲೋದಲ್ಲ. ಮಕ್ಕಳನ್ನು ಮನೆಯಲ್ಲಿ ಮೊದಲನೇದಾಗಿ ಎಂಥದೇ ಕಷ್ಟ ಇದ್ದರೂ ಮಕ್ಕಳನ್ನು ಶಾಲೆಗೆ ಸೇರಿಸೋದು, ಒಂದು ಸಾರಿ ಇದಾದರೆ ಆ ಮಕ್ಕಳನ್ನು ಸರಿದಾರಿಗೆ ತರೋಂಥದ್ದು, ಜೊತೆಗೆ ಇಲ್ಲಿ ಹೋಗ್ತಾನೋ ಇಲ್ಲ ಅಂತ ನೋಡೋಂಥದ್ದು, ಇದನ್ನೆಲ್ಲ ಮಾಡಬೇಕಾಗುತ್ತೆ. ಕೆಲವರಿಗೆ ಬಂದಿದೆ. ಈಗಾಗಲೇ ನಾನು ಹೇಳಿದೆ, ನಮ್ಮ ಮಕ್ಕಳು ನಮ್ದು ಏನನ್ನ ಹಾಳುಗಳನ್ನು ಮಾಡಿ ಓದಿಸೋಂಥದ್ದು ಮಕ್ಕಳು ಇದ್ದಾರೆ. ಕೆಲವರು ಅನಕ್ಷರಸ್ಥರು ಬಿಡಪ್ಪ ನಮ್ದು ಏನಾಗುತ್ತೆ, ನಮ್ದು ಈ ಥರ ಆಗಿತ್ತು, ನಮ್ಮ ಮಕ್ಕಳಿನ ಕೂಲಿನ ಅಲ್ಲಿನ ಮಾಡ್ಕೊಂಡು ಬದುಕಂತಾರೆ ಅನ್ನೋ ರೀತಿಗೆ ಬರ್ತಾರೆ. ಹಾಗಾಗಿ ಆ ರೀತಿ ವ್ಯವಸ್ಥೆ ಆಗಬಾರ್ದು. ಅದನ್ನು ನಮ್ಮ ಈಗಾಗಲೇ ಹೇಳಿದೆ, ನಮ್ಮ ಟೀಚರ್ಸ್ ಇಬ್ಬರು ಏನಿದ್ದಾರೆ, ನೀವು 5ನೇ ಕ್ಲಾಸ್ ಈಗಾಗಲೇ ಅಲ್ಲಿ 30 ಜನ ಇದ್ದಾರೆ. ಜಯಣ್ಣ ಹೇಳಿದಂತೆ ಈಗಾಗಲೇ ಅಲ್ಲಿ ಊರಲ್ಲಿರ್ತಕ್ಕಂಥ ಶಾಲೆನೋ ಅದನ್ನು ಸ್ಥಳಾಂತರಿಸ್ಬೇಕು. ಅಲ್ಲಿ ಭಾಳಷ್ಟು ಅಲ್ಲಿ ಮಕ್ಕಳು ಆಡೋಕ್ಕೂ ಜಾಗ ಇಲ್ಲ, ಮನೆಗಳವ್ರಿಗೆ ಗೇಟಿಂದ ಹೊರಗೆ ಬಂದ ತಕ್ಷಣ ಮನೆಗಳೇ ಇದ್ದಾವೆ. ಹಾಗಾಗಿ ಅದನ್ನು ಏನು ಈಗ ನೀವು ಮಾಡಿದಿರಿ, ಬಹುಶಃ ನಾನು ಜಯಣ್ಣರು ಹೇಳಿದಂತೆ ಅದು ಇದು ಎಲ್ಲ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡೋಕ್ಕಾಗಲ್ಲ ಅಲ್ವಾ? ಆಗಲ್ಲ. ಅದೇ 3 ಎಕರೆನಾ? 3 ಎಕರೆ. ಈಗಾಗಲೇ ನಾವು 10 ಲಕ್ಷ ಅವರೇನು ಇವರು ನಮ್ಮ ತುಮಕೂರು ಶಾಸಕರು ಸುರೇಶ್ ಗೌಡರು MP ಗೆ ಪ್ರಾಮಿಸ್ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಬೇಕಾದರೆ 1-2 ರೂಮ್ ಕಟ್ಟಂಥ ವ್ಯವಸ್ಥೆ ಆದರೆ, ಈಗ 30 ಜನ ವಿದ್ಯಾರ್ಥಿಗಳಿದ್ದಾರೆ. 2 ರೂಮ್ ಆದರೆ ನೆಕ್ಸ್ಟ್ ಇಯರ್ ಅಲ್ಲಿ ಸೇರಿಸ್ಬೋದು. ಮುಂದಿನ ಶೈಕ್ಷಣಿಕ ವರ್ಷದ ಒಳಗೆ 2 ರೂಮ್ ಕಟ್ಟಂಥ ವ್ಯವಸ್ಥೆ ಮಾಡೋಣ. ಅಲ್ಲಿಂದ ಬಂದರೆ ಇಲ್ಲಿಗೆ ಬರೋದು ಸ್ಟೂಡೆಂಟ್ಸ್ ಹೌದಾ? ಇಲ್ಲಿ ಬೇಕಲ್ಲ ಸ್ಟೂಡೆಂಟ್ಸ್ ಇದೆ. ಅಲ್ಲಿ 5ನೇ ಕ್ಲಾಸ್ ಪಾಸ್ ಆದರೆ 6, 7 ಇಲ್ಲಿ. ಅದಕ್ಕೆ ನೀವು ಒಂದು ಸ್ವಲ್ಪ ಅದನ್ನು ಒಪ್ಪಿಕೊಡಿ. ಇಲ್ಲಿ ಸ್ಟ್ರೆಂತ್ ಇನ್ನೂ ಏನಾದ್ರು ಸಾಧ್ಯವಾದರೆ ಇಲ್ಲಿ 25 ಅಲ್ಲ 30 ಮಾಡಲಿಕ್ಕೆ ಏನಿದೆ ಪ್ರಯತ್ನ ಪಡ್ರಿ. ಎಲ್ಲ ನಮ್ಮ ವೇದಿಕೆ ಮೇಲೆ ಇರೋಂಥವ್ರು, ಕೆಳಗಿರ್ತಕ್ಕಂಥವ್ರು. ಒಟ್ಟಾರೆಯಾಗಿ ಇದು ಒಂದು ಬೆಳ್ಳಿಗೆರೆ ಗ್ರಾಮ ಇತಿಹಾಸ ಪ್ರಸಿದ್ಧವಾದ ಗ್ರಾಮ. ಈ ಗ್ರಾಮದಲ್ಲಿ ಉತ್ತಮವಾದ ವ್ಯವಸ್ಥೆ ಆಗಲಿ, ಇದು ಮುಂದಿನ ಜನ್ರೇಷನ್ಗೆ ನಾವೇನು ಮಾಡ್ತಾಯಿದ್ದೀವಿ, ಇವತ್ತು ಹುಟ್ಟಿದಂಥ ಮಕ್ಕಳು ಇಲ್ಲಿ ಓದಂಥವ್ರು 30 ವರ್ಷ ಮಿನಿಮಮ್ ಆಗಿ ಬಾಳಿಕೆ ಬರಬೇಕು ಅಂತ ಒಂದು ಗುಣಾತ್ಮಕವಾದ ಒಂದು ಶಾಲೆಯನ್ನು ಇವತ್ತು ಕಟ್ಟಲಿಕ್ಕೆ ನಾವೆಲ್ಲ ಸಾಕ್ಷೀಕರಿಸಿದ್ವಿ. ಇಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳಲ್ಲಿ. ಓದಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಸೇವೆ ಮಾಡ್ತಕ್ಕಂಥ ವಿದ್ಯಾವಂತರು ಗ್ರಾಮದ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ಇಟ್ಟು ನಮ್ಮ ಜಯಣ್ಣವರು ಸೇರಿ ಸಂಪತ್ ಕುಮಾರ್ ಅವರು, ರವಿಕುಮಾರ್ ಅವರು ಮುಂದೆ ಕುಂತಂಥವ್ರು ಎಲ್ಲರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ, ಕೊನೆಯದಾಗಿ ಶಾಸಕರ ಈ ಮಾತು ಬಹಳ ವಿಶೇಷ ಅನ್ನಿಸ್ತು. ಸಾಮಾನ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಅಧಿಕಾರಕ್ಕೆ ಬಂದ ರಾಜಕಾರಣಿಗಳು ಎದುರಾಳಿಗಳನ್ನ ಮಟ್ಟ ಹಾಕುವ ಕೆಲಸ ಮಾಡ್ತಾರೆ. ಇವರು ಅದಕ್ಕೆ ಹೊರತಾದ ವ್ಯಕ್ತಿ. ಇದು ಅವ್ರ ಮಾತಿನಿಂದಲೇ ಅರ್ಥ ಮಾಡಿಕೊಳ್ಳಬಹುದು. ಆ ಮಾತನ್ನೊಮ್ಮೆ ಕೇಳಿ. ಗ್ರಾಮದಲ್ಲಿ ಈಗಾಗಲೇ ನಾನು ಹೇಳಿದೆ, ರಾಜಕಾರಣಿಗಳು ನಾವು ಯಾವುದೇ ಸಂದರ್ಭದಲ್ಲಿ ಯಾವುದೇ ಕೆಲವೆಲ್ಲ ರಾಜಕಾರಣಿಗಳು ಇದ್ರಂತ ಮೊದಲು, ಇವಾಗ ಗೊತ್ತಿಲ್ಲ. ಮುಂದೆ ಊರಲ್ಲಿ ಏನಾದರೂ ಒಂದು ಗಲಾಟೆ ಆದರೆ ಅವ್ರನ್ನ ರಾಜಿ ಮಾಡೋಕ್ಕೆ ಹೋಗ್ತಿದ್ದಿಲ್ಲ ಅಂತ, ಹಂಗೆ ಇಲ್ಲ ಅವ್ರ ಹತ್ರ. ಹಾಗಾಗಿ ಸ್ವಲ್ಪ ಅರ್ಧದಲ್ಲಿ ಆಗಿರೋ ನಮ್ಗೆ ಬರ್ತಾ ಉಂಟು. ನಾವು ಯಾವತ್ತೂ ನಾನು ಹೇಳ್ತಾ ಇದ್ದೀನಿ, ಮೊದಲಿಂದನೇ ಹೇಳ್ತಾ ಇದ್ದೀನಿ, ಅಪ್ಪ ನಾವು ಓಟ್ ಹಾಕ್ತಿದ್ರೆ ಬೇಡ್ರ ಮಾರ, ಚೆನ್ನಾಗಿರ್ರಿ, ನೀವು ಎಲ್ಲ ಹೊಂದಾಣಿಕೆ ಆಗಿರ್ರಿ ಅಂತ ಹೇಳ್ತೀನಿ. ನಾನು ಯಾವುದೇ ಊರಿಗೆ ಹೋದ್ರೆ ಅದನ್ನೇ ನಾನು ಹೇಳಿದೆ. ಯಾವುದೇ ಪೊಲೀಸ್ ಸ್ಟೇಷನ್ ಏನೋ ಬಂದರೆ ರಾಜಿ ಮಾಡಿ ಕಳಿಸ್ರಿ ಅಂತ ಹೇಳ್ತೀವಿ. ಇಲ್ಲಪ್ಪ ಅವ್ನು ನಮ್ಗೆ ಓಟ್ ಹಾಕಿಲ್ಲ, ಅವ್ನು ಬಿಡದಂಗೆ ಬಡ್ದು ಕಳ್ಸೋಕ್ಕೆ ಯಾರು ಹೇಳೋದಿಲ್ಲ. ನಮ್ದು ಏನಂದರೆ, ಏನಾದ್ರೂ ಆದರೆ ಯಾರಿಗಾದ್ರೂ ಒಬ್ಬರಿಗೆ ದಬ್ಬಾಳಿಕೆ ಮಾಡಿದರೆ ಆ ದಬ್ಬಾಳಿಕೆ ಮಾಡ್ದನ್ನು ವಿಚಾರಿಸಿ ಸರಿಯಾದ ರೀತಿಯಲ್ಲಿ ಹೇಳಿ ಅವ್ರಿಗೆ ಬುದ್ಧಿ ಹೇಳಿ ಇನ್ನೊಂದು ಸಾರಿ ಮಾಡ್ದಂಗೆ ಮಾಡಿ ಕಳಿಸಿ ರಾಜಿ ಮಾಡಿ ಕಳಿಸಿ. ಹಾಗಾಗಿ ಅಂಥ ವ್ಯವಸ್ಥೆಯಲ್ಲಿ ಬೆಳಗ್ಗೆರೆ ಆಗಲಿ,
ಎಲ್ಲ ಗ್ರಾಮಸ್ಥರು ನೀವೆಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಒಂದಾಗಿ ಆ ಗ್ರಾಮದ ಒಂದು ಅಭಿವೃದ್ಧಿಗೆ ತಾವೆಲ್ಲರೂ ಕಾರಣರಾಗ್ರಿ ಅಂತ ಹೇಳಿ ನಿಮ್ಮಲ್ಲಿ ಕೇಳಿ ಯಾರೇ ಹೇಳೋದಾದ್ರೆ ಯಾವ ರಾಜಕೀಯ ಹಿನ್ನೆಲೆ ಇಲ್ಲದ ಈ ವ್ಯಕ್ತಿಯನ್ನ ಕ್ಷೇತ್ರದ ಮಂದಿ ಸತತ 3 ಬಾರಿ ಆಯ್ಕೆ ಮಾಡಿದ್ದಾರಂದ್ರೆ ಅವರ ಈ ಸಜ್ಜನಿಕೆಯ ನಡೆಯಿಂದ ಅನ್ನೋದು ಖಾತ್ರಿಯಾಗುತ್ತೆ. ನಮ್ಮ ಆಶಯ ಕೂಡ ಇಂತಹ ವ್ಯಕ್ತಿತ್ವವನ್ನ ಪ್ರೋತ್ಸಾಹಿಸುವುದು ಆಗಿದ್ದು, ಇಂತಹ ವ್ಯಕ್ತಿತ್ವ ಇರೋರಿಗೆ ಸರ್ಕಾರ ಮಂತ್ರಿ ಮಾಡುವ ಮೂಲಕ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅವಕಾಶ ಕಲ್ಪಿಸಲಿ ಅನ್ನೋ ಸದಾಶಯದೊಂದಿಗೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೇನೆ. ಜನನಾಯಕ ನಿಮ್ಮ ಸೇವಕ ಜನಸೇವೆಯ ಜನ್ಮ ಸಾರ್ಥಕ. ರಿಪೋರ್ಟ್ ಬೆಳಗೆರೆ ನ್ಯೂಸ್.